ಸ್ವಾದ ಪಾಕ ಪ್ರವೀಣಿಯಾಗಿ ಕೆ ಲಲಿತಾ ಹಿರೇಜಂತಕಲ್ ಪ್ರಥಮ. ಗಂಗಾವತಿ ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಒಂದಾದ ವಿಕೆ ದಿನಪತ್ರಿಕೆ ಹಾಗೂ ಫ್ರೀಡಂ ಆಯಿಲ್ ಹಾಗೂ ಎಕ್ಸೋ ಕಂಪನಿಯ ಸಹಭಾಗಿತ್ವದಲ್ಲಿ ಶನಿವಾರದಂದು ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಮಹಿಳೆಯರ ಪಾಕ ಸ್ಪರ್ಧೆಯಲ್ಲಿ ಹಿರೇಜಂತಕಲ್ನ ಕೆ ಲಲಿತಾ ಪ್ರಥಮ ಸ್ಥಾನ ಪಡೆದುಕೊಳ್ಳುವುದರ ಮೂಲಕ ಪಾಕ ಪ್ರವೀಣಿಯಾಗಿ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದರು. ಅದೇ ರೀತಿ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಕ್ರಮವಾಗಿ ಸೂರ್ಯಕುಮಾರಿ ವೈ ವಿದ್ಯಾ ತಮ್ಮದಾಗಿಸಿಕೊಂಡರು. ಸ್ಪರ್ಧೆಗೆ ಮುಂಚೆ ಸಮಾರಂಭವನ್ನು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ, ಫ್ರೀಡಂ ಆಯಿಲ್ ಮ್ಯಾನೇಜರ್ ನಜೀರ್ ಅಹಮದ್, ವಿತರಕ ದಿನೇಶ್ ಕುಮಾರ್, ಎಕ್ಸೋ ಕಂಪನಿಯ ರಾಮ್ ಪ್ರಸಾದ್ ಹಾಗೂ ವಿಕೆ ಪತ್ರಿಕೆಯ ಜಿಲ್ಲಾ ಮುಖ್ಯಸ್ಥ ಗಂಗಾಧರ್ ಬಂಡಿಹಾಳ ಜ್ಯೋತಿ ಬೆಳಗಿಸುವುದರ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಈಶ್ವರ್ ಶೆಟ್ಟಿ ಮಾತನಾಡಿ, ವಿಜಯ ಕರ್ನಾಟಕ ಹಾಗೂ ಮತ್ತಿತರ ಸಹಭಾಗಿತ್ವದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಿದ ಪಾಕ ಸ್ಪರ್ಧೆ ಅತ್ಯಂತ ವಿನೂತನವಾಗಿದ್ದು, ಮಹಿಳೆಯರು ಮನೆಯಿಂದ ತಯಾರಿಸಿಕೊಂಡ ಬಂದ ಪಾಕಗಳನ್ನು ಪ್ರದರ್ಶಿಸುವುದರ ಮೂಲಕ ವೈವಿಧ್ಯಮಯ ಖಾದ್ಯಗಳನ್ನು ತಯಾರಿಸಿ 160ಕ್ಕೂ ಅಧಿಕ ಮಹಿಳಾ ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದು ಸಂತಸದಾಯಕವಾಗಿದೆ. ಇಂತಹ ಕಾರ್ಯಕ್ರಮ ಅದು ಉಪಯೋಗವನ್ನು ಮಹಿಳೆಯರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಬೆಂಗಳೂರಿನ ಕೇಲಿ ಸಂಸ್ಥೆಯ ನಳಪಾಕ ತಜ್ಞ ಚರಣ್ ಅವರು ನಿರ್ಣಾಯಕರಾಗಿ ಭಾಗವಹಿಸಿ ವಿಜೇತರ ಹೆಸರುಗಳನ್ನು ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ನಿರ್ಮಲಾ ಸವಡಿ, ಸವಿತಾ ಸವಡಿ, ಸುನಿತಾ ಶಾವಿ, ನಂದಿನಿ ಕೋರಿಹಾಳ, ಕೆ ಲಲಿತಾ, ಮಂಜುಳಾ, ವೀಣಾ, ಅಶ್ವಿನಿ, ನಾಗರತ್ನ, ವಿದ್ಯಾ, ಸುಜಾತ, ಅನ್ನಪೂರ್ಣ ಇತರರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈಗ ವಿಜಯ ಕರ್ನಾಟಕ ಮತ್ತು ಫ್ರೀಡಂ ಕುಕಿಂಗ್ ಹೆಲ್ದಿ ಆಯಿಲ್ ಹಾಗೂ ಎಕ್ಸೋವಾರ್ ಇವರ ಸಹಯೋಗದಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜದಲ್ಲಿ ಇವರ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಬರ್ತೀರಂತ ನಾನು ಅನ್ಕೊಂಡೇ ಇರಲಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಲಕ್ಷ್ಮೀ ಅಂತ ಒಬ್ರು ಲಕ್ಷ್ಮೀ ಕ್ಯಾಂಪಲ್ ಇದ್ದಾರೆ. ಸುಮಾರು 75 ವರ್ಷ ಅಜ್ಜಿ ಹೋಗ್ಬೇಡಿ ನನ್ನ ಅಮ್ಮ ನಾನು ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಅವರು ಹಳೆಯ ಕಾಲದ ಒಂದು ಅಡುಗೆಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಇಲ್ಲಿ ಅನೇಕರು ಇಲ್ಲಿ ಸೇರ್ತೀರಿ. ನಾವು ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಏನೂ ಇಲ್ಲ ಮಾಡ್ತೀವಿ. ಕೇವಲ ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವಿತ ಅವ್ರನ್ನಷ್ಟೇ ಮಾಡ್ತೀವಿ. ಅವರಷ್ಟೇ ನಮ್ಮ ಟೇಸ್ಟ್ ನೋಡಿರ್ತಾರೆ. ಆದ್ರೆ ಈ ಒಂದು ಅವಕಾಶ ನಮ್ಮ ವಿಜಯ ಕರ್ನಾಟಕ ಕೊಟ್ಟಿದಾರಲ್ಲ, ಈ ಒಂದು ಸಹಯೋಗದಲ್ಲಿ ಎಲ್ಲರೂ ನೋಡ್ತಾರೆ. ಟೇಸ್ಟ್ ನೋಡಿದಾಗ ಈಗ ನೋಡ್ರಿ ನಾವೆಲ್ಲ ಬರೀ ನಮ್ಮ ಸಮಾಜದಲ್ಲಿ ಇರ್ತಿದೆ. ಬಟ್ ಇಲ್ಲಿ ಹಾಗಿಲ್ಲ, ಎಲ್ಲ ಸರ್ವ ಜನಾಂಗದವರು ನಾವು ಸೇರಿದೀವಿ. ಪ್ರತಿಯೊಬ್ಬರು ಒಂದೊಂದು ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆಗ ಎಲ್ಲರೂ ಟೇಸ್ಟ್ ನಾವು ಮನೆಗೆ ಒಂದು ಐಟಮ್ ಮಾಡ್ತೀವಿ, 3 ಐಟಮ್ ಮಾಡೋದು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಬಟ್ ಇಲ್ಲಿ ಹಂಗಿಲ್ಲಲ್ಲ, 100 ಜನ ಸೇರಿದ್ದೀವಿ, 100 ಐಟಮ್ಗಳನ್ನ ಮಾಡಿದೀವಿ. ಅದರೆಲ್ಲ ಟೇಸ್ಟ್ ನೋಡಿ ಅವ್ರು ಜಡ್ಜ್ಮೆಂಟ್ ಕೊಡ್ತಾರ. ನಮ್ಗೆ ಪ್ರೈಸ್ ಬರಲಿ ಬಿಡ್ಲಿ, ನಾವಿಂತ ಒಂದು ವೇದಿಕೆಯಲ್ಲಿ ಇಷ್ಟ ದೊಡ್ಡ ಒಂದು ಮಟ್ಟದಲ್ಲಿ ಕಾರ್ಯಕ್ರಮದಲ್ಲ ಭಾಗವಹಿಸಿ ಅನ್ನೋ ಒಂದು ಹೆಮ್ಮೆ ಇದ್ದರೆ ಸಾಕು. ಜೈವಾಸ ಇವರಿಂದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಆರ್ಯವೈಶ್ಯ ಸಮಾಜನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ. ಇನ್ನೊಂದು ವಿಷಯ ಅಂದ್ರೆ, ನಮಗ ಈ ಒಂದು ಹೆಣ್ಮಕ್ಳಿಗೆಲ್ಲ ತಮ್ಮ ಪ್ರತಿಭೆಯನ್ನು ಹೊರಗೆ ಹಾಕಲು ಈ ಒಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿದ ಇವರಿಗೆ, ಆಮೇಲೆ ನೀವು ಹೋಗ್ತಿದ್ದವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಆರ್ಯವೈಶ್ಯ ಸಮಾಜದ ಪರವಾಗಿ ಮತ್ತು ಎಲ್ಲಾ ಜನಾಂಗದವರ ಪರವಾಗಿ ಕೋರ್ತೀನಿ. ಊರುಗಳಲ್ಲಿ ನಡೆದಂತಹ ಪ್ರತಿಯೊಂದು ಊರಲ್ಲಿ 3 ಜನ ವಿಜೇತರನ್ನ ಆಯ್ಕೆ ಮಾಡ್ತೀವಿ. ಸೊ 3 ಜನ ವಿಜೇತರಲ್ಲಿ 2 ಸೆಮಿಫೈನಲ್ಸ್ಗೆ ಹೋಗ್ತಾ ಇರ್ತಾರೆ. ಸೊ ಸೆಮಿಫೈನಲ್ಸ್ಗೆ ಹೋದಂತವರು ಅಲ್ಲಿ ನಡೆಯುವಂತಹ ಕಾಂಪಿಟೇಷನ್ ಅಲ್ಲಿ ಸ್ಪರ್ಧೆಗೆಲ್ಲ ಗೆದ್ದು ಸೊ ಮುಂದೆ ಫೈನಲ್ಸ್ಗೆ ಹೋಗ್ತಾರೆ. ಫೈನಲ್ಸ್ಗೆ ಹೋದ್ರು ಅಂದ್ರೆ ಅಲ್ಲಿ ಬರುವಂತ ಬಹುಮಾನ ಇಬ್ಬರಿಗೆ ಕೊಡ್ತಾ ಇದ್ದಾರೆ. ಒಂದು 25,000 ಮತ್ತು ಎರಡನೇದು 50,000. ಅಂದ್ರೆ ಮೊದಲ ಬಹುಮಾನ 50,000, ಎರಡನೇ ಬಹುಮಾನ 25,000. ಸೊ ಎಷ್ಟು ರುಚಿಕರವಾಗಿ ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಾ. ಯಾವುದೇ ಅಡುಗೆ ಮಾಡಿದ್ರು ಕೂಡ ನೀವು ಮನೆಗೆ ಬಂದು ಕಟ್ಟೋದಿಲ್ಲ, ಅದು ಏನೇ ಇದ್ರು ಉಪ್ಪಿಲ್ಲ, ಖಾರಿಲ್ಲ ಅಂತ. ಆದ್ರೆ ಮನೆಗೆ ಮಂದಿ ಬಂದ್ರು ಅಂತಂದ್ರೆ ಏನು ಅಡುಗೆ ಮಾಡ್ತೀರಿ, ಬಾಬಾ ನಮ್ಮ ಮನೆಗೆ ಒಂದ್ಸತಿ ಬಂದು ದಯವಿಟ್ಟು ಮಾಡ್ರಿ ನೀವು ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿ ನೀವು ಅಡುಗೆ ಮಾಡ್ತೀರಾ. ಅದನ್ನ ಬೆನ್ ತಟ್ಟುವಂತ ಕೆಲಸ ಮಾಡ್ತಿರೋದು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆದವರು. ಹಾಗೆ ಪಾಕ ಪ್ರವೀಣ ಯಾರು ಆಗ್ತೀರಿ ಗೊತ್ತಿಲ್ಲ. ಆಮೇಲಿಂದ ನಿಮ್ಗೆ ಮನೆಯಲ್ಲಿ ಅಡುಗೆ ಮಾಡ್ಬೇಕು ಅಂತಂದ್ರೆ ನೀವು ಕೇಳ್ಬೋದು, 1,000 ಕೊಟ್ಟು ಅಡುಗೆ ಮಾಡ್ತಿಲ್ಲ ಅಂತ ಮಾಡೋದು. ಯಾಕೆ ಹೇಳಿ, ನೀವು ಕಿರೀಟ ಬಂದ್ಬಿಟ್ಟಿರುತ್ತೆ ಪಾಕ ಪ್ರವೀಣ ಅಂತೇಳಿ. ಮನ್ಯಾಗ ಅಡುಗೆ ಮಾಡ್ಬೇಕು, ಅವ್ರ ನಿಮ್ ಕೈಯಲ್ಲಿ ಅಡುಗೆ ತಿನ್ಬೇಕು ಅಂತಂದ್ರೆ ಪುಣ್ಯ ಮಾಡಿರ್ಬೇಕು. ಸೊ ಹಾಗಾಗಿ ಇದೆಲ್ಲ ಕೆಲಸಗಳನ್ನ ಮಾಡ್ತಾ ಸೊ ನಿಮಗಾಗಿ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಆದಷ್ಟು ಬೇಗ ತಾವೆಲ್ಲರೂ ವಿನ್ ಆಗಿ ಈಗ ಈ ಒಂದು